ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಮತ್ತೆ ಹೆಚ್ಚಾಗ್ತಾ ಇದೆ. ರಾತ್ರಿ ಆದರೂ ಕೂಡ ಮನೆಯಲ್ಲಿ ಕುಳಿತು ಸಿಬ್ಬಂದಿ ಸಾಲ ವಸೂಲಾತಿಗೆ ಮುಂದಾಗಿದ್ದಾರೆ. ಸಾಲ ಕಟ್ಟುವಂತೆ ಪಟ್ಟು ಹಿಡಿದಿದ್ದಾರೆ. ಹಾವೇರಿಯ ಮಾಸೂರು ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಹಿರೇಕೆರೂರು ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಈ ಬಗ್ಗೆ ಕೇಸ್ ಆಗಿದೆ. ಫೈನಾನ್ಸ್ ಕಿರುಕುಳ ಹೆಚ್ಚಾಗ್ತಾ ಇದೆ ನೋಡಿ. ಸಾಲ ತಗೊಂಡವರ ಮನೆಯಲ್ಲಿ ರಾತ್ರಿ ಆದರೂ ಸಿಬ್ಬಂದಿಯವರು ಕೂತಿದ್ದಾರೆ. ಸಾಲ ಕಟ್ಟುವಂತೆ ಪಟ್ಟು ಹಿಡಿದಿದ್ದಾರೆ ಫೈನಾನ್ಸ್ನ ಸಿಬ್ಬಂದಿಯವರು. ಹಾವೇರಿಯ ಮಾಸೂರಿನಲ್ಲಿ ನಡೆದಿರುವಂತಹ ಒಂದು ಘಟನೆ ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಇನ್ನೊಂದು ಪ್ರಾಬ್ಲಮ್ ಏನ್ ಗೊತ್ತಾ, ಈಗ ನಿಮ್ ಸಂಘ ನಿಮಗೆ ಬಂದಿರ ಅಂದ್ರೆ ಈ ಸಂಘ ನನಗೆ ಬರ್ತಾ ಇದೆ, ಅದನ್ನ ಇಸ್ಕೊಂಡು ಇವರೇ ಯೂಸ್ ಮಾಡ್ಕೊಂಡ್ಬಿಟ್ಟಾರೆ. ಅದಕ್ಕೆ ಅಲ್ಲಮ್ಮ ನೀವು ವಾರ ಎಷ್ಟು ಕಟ್ತೀಯ? ಅಲ್ಲಮ್ಮ ಈಗ ಎಷ್ಟು ಕಟ್ತೀಯ? ನಿನಗೆ ಅರ್ಥನ ಆಗ್ತಾ ಇಲ್ಲ. ಈಗ ಕೇಳಮ್ಮ, ನೀವು ಕೇಳ್ರಿ. ನೀವು 4 ಜನ ದುಡ್ಡು ಕೊಡ್ತಾ ಇದ್ದೀರಲ್ವಾ, ಅಟ್ಲೀಸ್ಟ್ ಒಂದು 2,000 ರೂಪಾಯಿ ಕಟ್ರಿ. ಇನ್ನು 2,000 ಬೇಕಾದ್ರೆ ನಿಮ್ಗೆ ಒಂದು 4 ವಾರ ಟೈಮ್ ಕೊಡೋ ವ್ಯವಸ್ಥೆ ಮಾಡ್ತೀನಿ. क्या बात, उन्हें क्या बात कर रहा? तुम्हें बोला तुम्हारा पैसे का, तुम्हें लिए ನಾವೇನ್ ಮಾಡ್ಬೇಕು ಅದನ್ನ ನಾವು ಮಾಡ್ಕೊಡ್ತೀವಿ ಅಂತ ಕಂತು ಕಡಿಮೆ ಮಾಡಿ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಮತ್ತೆ ಹೆಚ್ಚಾಗ್ತಾ ಇದೆ. ರಾತ್ರಿ ಆದರೂ ಕೂಡ ಮನೆಯಲ್ಲಿ ಕುಳಿತು ಸಿಬ್ಬಂದಿ ಸಾಲ ವಸೂಲಾತಿಗೆ ಮುಂದಾಗಿದ್ದಾರೆ. ಸಾಲ ಕಟ್ಟುವಂತೆ ಪಟ್ಟು ಹಿಡಿದಿದ್ದಾರೆ. ಹಾವೇರಿಯ ಮಾಸೂರು ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಹಿರೇಕೆರೂರು ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಈ ಬಗ್ಗೆ ಕೇಸ್ ಆಗಿದೆ. ಫೈನಾನ್ಸ್ ಕಿರುಕುಳ ಹೆಚ್ಚಾಗ್ತಾ ಇದೆ ನೋಡಿ. ಸಾಲ ತಗೊಂಡವರ ಮನೆಯಲ್ಲಿ ರಾತ್ರಿ ಆದರೂ ಸಿಬ್ಬಂದಿಯವರು ಕೂತಿದ್ದಾರೆ. ಸಾಲ ಕಟ್ಟುವಂತೆ ಪಟ್ಟು ಹಿಡಿದಿದ್ದಾರೆ ಫೈನಾನ್ಸ್ನ ಸಿಬ್ಬಂದಿಯವರು. ಹಾವೇರಿಯ ಮಾಸೂರಿನಲ್ಲಿ ನಡೆದಿರುವಂತಹ ಒಂದು ಘಟನೆ ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಇನ್ನೊಂದು ಪ್ರಾಬ್ಲಮ್ ಏನ್ ಗೊತ್ತಾ, ಈಗ ನಿಮ್ ಸಂಘ ನಿಮಗೆ ಬಂದಿರ ಅಂದ್ರೆ ಈ ಸಂಘ ನನಗೆ ಬರ್ತಾ ಇದೆ, ಅದನ್ನ ಇಸ್ಕೊಂಡು ಇವರೇ ಯೂಸ್ ಮಾಡ್ಕೊಂಡ್ಬಿಟ್ಟಾರೆ. ಅದಕ್ಕೆ ಅಲ್ಲಮ್ಮ ನೀವು ವಾರ ಎಷ್ಟು ಕಟ್ತೀಯ? ಅಲ್ಲಮ್ಮ ಈಗ ಎಷ್ಟು ಕಟ್ತೀಯ? ನಿನಗೆ ಅರ್ಥನ ಆಗ್ತಾ ಇಲ್ಲ. ಈಗ ಕೇಳಮ್ಮ, ನೀವು ಕೇಳ್ರಿ. ನೀವು 4 ಜನ ದುಡ್ಡು ಕೊಡ್ತಾ ಇದ್ದೀರಲ್ವಾ, ಅಟ್ಲೀಸ್ಟ್ ಒಂದು 2,000 ರೂಪಾಯಿ ಕಟ್ರಿ. ಇನ್ನು 2,000 ಬೇಕಾದ್ರೆ ನಿಮ್ಗೆ ಒಂದು 4 ವಾರ ಟೈಮ್ ಕೊಡೋ ವ್ಯವಸ್ಥೆ ಮಾಡ್ತೀನಿ. क्या बात, उन्हें क्या बात कर रहा? तुम्हें बोला तुम्हारा पैसे का, तुम्हें लिए ನಾವೇನ್ ಮಾಡ್ಬೇಕು ಅದನ್ನ ನಾವು ಮಾಡ್ಕೊಡ್ತೀವಿ ಅಂತ ಕಂತು ಕಡಿಮೆ ಮಾಡಿ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಮತ್ತೆ ಹೆಚ್ಚಾಗ್ತಾ ಇದೆ. ರಾತ್ರಿ ಆದರೂ ಕೂಡ ಮನೆಯಲ್ಲಿ ಕುಳಿತು ಸಿಬ್ಬಂದಿ ಸಾಲ ವಸೂಲಾತಿಗೆ ಮುಂದಾಗಿದ್ದಾರೆ. ಸಾಲ ಕಟ್ಟುವಂತೆ ಪಟ್ಟು ಹಿಡಿದಿದ್ದಾರೆ. ಹಾವೇರಿಯ ಮಾಸೂರು ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಹಿರೇಕೆರೂರು ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಈ ಬಗ್ಗೆ ಕೇಸ್ ಆಗಿದೆ. ಫೈನಾನ್ಸ್ ಕಿರುಕುಳ ಹೆಚ್ಚಾಗ್ತಾ ಇದೆ ನೋಡಿ. ಸಾಲ ತಗೊಂಡವರ ಮನೆಯಲ್ಲಿ ರಾತ್ರಿ ಆದರೂ ಸಿಬ್ಬಂದಿಯವರು ಕೂತಿದ್ದಾರೆ. ಸಾಲ ಕಟ್ಟುವಂತೆ ಪಟ್ಟು ಹಿಡಿದಿದ್ದಾರೆ ಫೈನಾನ್ಸ್ನ ಸಿಬ್ಬಂದಿಯವರು. ಹಾವೇರಿಯ ಮಾಸೂರಿನಲ್ಲಿ ನಡೆದಿರುವಂತಹ ಒಂದು ಘಟನೆ ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಅದಕ್ಕೆ
ಇನ್ನೊಂದು ಪ್ರಾಬ್ಲಮ್ ಏನ್ ಗೊತ್ತಾ, ಈಗ ನಿಮ್ ಸಂಘದಲ್ಲಿ ನಿಮಗೆ ಬಂದಿಲ್ಲ ಅಂದ್ರೆ ಈ ಸಂಘದಲ್ಲಿ ನನಗೆ ಬರ್ತಾ ಇದೆ. ಅದನ್ನು ಇಸ್ಕೊಂಡು ನೀವೇ ಯೂಸ್ ಮಾಡ್ಕೊಂಡ್ಬಿಟ್ಟಾರೆ. ಅದಕ್ಕೆ ಸರಿ ಅವ್ರು ಟೈಮ್ ಕೊಡ್ತಾರೆ. ಅಲ್ಲಮ್ಮ ನೀವ್ ವಾರ ಎಷ್ಟ್ ಕಟ್ತೀಯಾ? ಅಲ್ಲಮ್ಮ ಈಗ ಎಷ್ಟ್ ಕಟ್ತೀಯ? ನಿನಗೆ ಅರ್ಥನ ಆಗ್ತಾ ಇಲ್ಲ. ಈಗ ಕೇಳಮ್ಮ, ನೀವು ಇಲ್ಲಿ ಕೇಳ್ರಿ. ನೀವು 4 ಜನ ದುಡ್ಡು ಕೊಡ್ತಾ ಇದ್ರಲ್ವಾ, ಅಟ್ಲೀಸ್ಟ್ ಒಂದು 2,000 ರೂಪಾಯಿ ಕಟ್ರಿ. ಇನ್ನೊಂದು 2,000 ರೂಪಾಯಿ ಬೇಕಾದ್ರೆ ನಿಮ್ಗೆ ಒಂದು 4 ವಾರ ಟೈಮ್ ಕೊಡೋ ವ್ಯವಸ್ಥೆ ಮಾಡ್ತೀನಿ. क्या बात, उन्हें क्या बात कर रहा, तुम्हें बोला तुम्हारा पैसे का, तुम्हें लिए ನೋಡಮ್ಮ ಅವ್ರೇನ್ ಹೇಳ್ತಾರೆ ಸರ್ ಕೇಳಿ. ನಾವ್ ಏನ್ ಮಾಡ್ಬೇಕು ಅದನ್ನ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಕಂತು ಕಡಿಮೆ ಮಾಡಿ ವ್ಯವಸ್ಥೆ ಮಾಡ್ಕೊಡೋದು. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಮತ್ತೆ ಹೆಚ್ಚಾಗ್ತಾ ಇದೆ. ರಾತ್ರಿ ಆದರೂ ಕೂಡ ಮನೆಯಲ್ಲಿ ಕುಳಿತು ಸಿಬ್ಬಂದಿ ಸಾಲ ವಸೂಲಾತಿಗೆ ಮುಂದಾಗಿದ್ದಾರೆ. ಸಾಲ ಕಟ್ಟುವಂತೆ ಪಟ್ಟು ಹಿಡಿದಿದ್ದಾರೆ. ಹಾವೇರಿಯ ಮಾಸೂರು ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಹಿರೇಕೆರೂರು ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಈ ಬಗ್ಗೆ ಕೇಸ್ ಆಗಿದೆ. ಫೈನಾನ್ಸ್ ಕಿರುಕುಳ ಹೆಚ್ಚಾಗ್ತಾ ಇದೆ ನೋಡಿ. ಸಾಲ ತಗೊಂಡವರ ಮನೆಯಲ್ಲಿ ರಾತ್ರಿ ಆದರೂ ಸಿಬ್ಬಂದಿಯವರು ಕೂತಿದ್ದಾರೆ. ಸಾಲ ಕಟ್ಟುವಂತೆ ಪಟ್ಟು ಹಿಡಿದಿದ್ದಾರೆ ಫೈನಾನ್ಸ್ನ ಸಿಬ್ಬಂದಿಯವರು. ಹಾವೇರಿಯ ಮಾಸೂರಿನಲ್ಲಿ ನಡೆದಿರುವಂತಹ ಒಂದು ಘಟನೆ ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಅದಕ್ಕೆ ಸರಿ ಅವ್ರು ಟೈಮ್ ಕೊಡ್ತಾರೆ. ಇನ್ನೊಂದು ಪ್ರಾಬ್ಲಮ್ ಏನ್ ಗೊತ್ತಾ, ಈಗ ನಿಮ್ ಸಂಘದಲ್ಲಿ ನಿಮಗೆ ಬಂದಿಲ್ಲ ಅಂದ್ರೆ ಈ ಸಂಘದಲ್ಲಿ ನನಗೆ ಬರ್ತಾ ಇದೆ. ಅದನ್ನು ಇಸ್ಕೊಂಡು ನೀವೇ ಯೂಸ್ ಮಾಡ್ಕೊಂಡ್ಬಿಟ್ಟಾರೆ. ಅದಕ್ಕೆ ಸರಿ ಅವ್ರು ಟೈಮ್ ಕೊಡ್ತಾರೆ. ಅಲ್ಲಮ್ಮ ನೀವ್ ವಾರ ಎಷ್ಟ್ ಕಟ್ತೀಯಾ? ಅಲ್ಲಮ್ಮ ಈಗ ಎಷ್ಟ್ ಕಟ್ತೀಯ? ನಿನಗೆ ಅರ್ಥನ ಆಗ್ತಾ ಇಲ್ಲ. ಈಗ ಕೇಳಮ್ಮ, ನೀವು ಇಲ್ಲಿ ಕೇಳ್ರಿ. ನೀವು 4 ಜನ ದುಡ್ಡು ಕೊಡ್ತಾ ಇದ್ರಲ್ವಾ, ಅಟ್ಲೀಸ್ಟ್ ಒಂದು 2,000 ರೂಪಾಯಿ ಕಟ್ರಿ. ಇನ್ನೊಂದು 2,000 ರೂಪಾಯಿ ಬೇಕಾದ್ರೆ ನಿಮ್ಗೆ ಒಂದು 4 ವಾರ ಟೈಮ್ ಕೊಡೋ ವ್ಯವಸ್ಥೆ ಮಾಡ್ತೀನಿ. क्या बात, उन्हें क्या बात कर रहा, तुम्हें बोला तुम्हारा पैसे का, तुम्हें लिए ಸರಿ ಹೇಳ್ತಿದ್ರಲ್ಲ 4 ವಾರ ನೋಡಮ್ಮ ಅವ್ರೇನ್ ಹೇಳ್ತಾರೆ ಸರ್ ಕೇಳಿ. ನಾವ್ ಏನ್ ಮಾಡ್ಬೇಕು ಅದನ್ನ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಕಂತು ಕಡಿಮೆ ಮಾಡಿ ವ್ಯವಸ್ಥೆ ಮಾಡ್ಕೊಡೋದು.